ನೋಡಿ, ಇದು ಟೇಕ್ ಆಫ್ ಆದಂತಹ 5 ನಿಮಿಷ 3 ನಿಮಿಷದಲ್ಲಿ ಈ ಒಂದು ದುರಂತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲೇ ಸಂಭವಿಸಿರುವಂತಹ ಅವಘಡ ಇದು. ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿದೆ. 20ಕ್ಕೂ ಹೆಚ್ಚು ಮೆಡಿಕಲ್ ವಿದ್ಯಾರ್ಥಿಗಳು ಮೃತಪಟ್ಟಿರುವಂತಹ ಶಂಕೆಗಳಿದಾವೆ. ಮೇಘಾನಿಯಲ್ಲಿರುವ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಇದು. ನೋಡಿ, ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಇದು. ಬಿಜೆ ಅಂತೇಳಿ ಪ್ರತಿಷ್ಠಿತವಾದಂತಹ ಕಾಲೇಜ್ ಇದು. ವಿಮಾನ ಬೀಳ್ತಾ ಇದ್ದಂತೆ ಹಾಸ್ಟೆಲ್ ಕಟ್ಟಡ ಪೂರ್ತಿ ಹೊತ್ತಿ ಉರಿದಿದೆ. ವಿದ್ಯಾರ್ಥಿಗಳು ಊಟ ಮಾಡುವಂತಹ ವೇಳೆಯೇ ವಿಮಾನ ಪತನ ಆಗಿದೆ. ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಕಟ್ಟಡ ಹೇಗೆ ಹೊತ್ತಿ ಉರಿತಾ ಇದೆ ಅಂತ ಹೇಳಿ. ಆರಂಭದಲ್ಲಿ ನಾವು ಅನ್ಕೊಂಡಿದ್ವಿ ಇದೇನೋ ನಿರ್ಮಾಣ ಹಂತದ ಕಟ್ಟಡ ಅಂತ. ನೋಡಿ, ಕಂಪ್ಲೀಟ್ ಆ ಕಟ್ಟಡದೊಳಗೇನೆ ವಿಮಾನ ಹೋಗಿದೆ ಅಂಥೇಳಿ. ಸಂಪೂರ್ಣವಾಗಿ ಕಟ್ಟಡ ಬಿದ್ದೋಗಿದೆ, ಸುಟ್ಟು ಬೂದಿಯಾಗಿದೆ. 20ಕ್ಕಿಂತ ಹೆಚ್ಚು ಮೆಡಿಕಲ್ ಸ್ಟೂಡೆಂಟ್ ಸಾವನ್ನಪ್ಪಿರುವಂತಹ ಶಂಕೆಗಳಿದ್ದಾವೆ. ಅವಶೇಷಗಳು ನೋಡ್ತಾ ಇದ್ದೀವಿ. ನೋಡಿ, ಮೆಸ್ ಇದು. ಊಟ ಮಾಡೋಕೆ ಬಂದಿದ್ರವರು. ಊಟ ಕೂಡ ಅಲ್ಲಿ ಚೆಲ್ಲಾಪಿಲ್ಲಿ ಆಗಿ ಬಿದ್ದಿತ್ತು. ಸಮಯ ಹಾಗೆ ಇದೆ, 1:30 1:45. ಊಟ ಮಾಡುವಂಥ ಸಮಯದಲ್ಲೇ ಈ ರೀತಿಯಾಗಿ ವಿಮಾನ ದುರಂತ ಸಂಭವಿಸಿದೆ. ಅಂದರೆ ಜನವಸತಿ ಪ್ರದೇಶದ ಮೇಲೇನೆ ಈ ವಿಮಾನ ಡಿಕ್ಕಿ ಹೊಡೆದಿದೆ. ಆ ಡಿಕ್ಕಿಯ ರಭಸಕ್ಕೆ ಇಡೀ ಆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಕಟ್ಟಡ ಕಂಪ್ಲೀಟ್ ಆಗಿ ಬಿದ್ದಿದೆ. ಅದರ ಜೊತೆಗೆ ಸುಟ್ಟು ಕರಕಲಾಗಿದೆ. ನೋಡಿ, ಹೊರಗಿನ ಆ ಒಂದು ಫೋಟೋದಲ್ಲಿ ಗೊತ್ತಾಗುತ್ತೆ ನಮಗೆ ಆ ವಿಮಾನ ಹೇಗೆ ನುಗ್ಗಿದೆ ಅಂಥೇಳಿ. ಈಗ ಕೆಲವೊಂದಿಷ್ಟು ಈ ಮಿಸೈಲ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ನೋಡ್ತಾ ಇರ್ತೀವಿ. ಆ ಥರದ ಒಂದು ಅವಶೇಷಗಳು ಈಗ ಆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡ ನೋಡ್ತಾ ಇದ್ದೀವಿ. ಸಾವು ನೋವು ಹೆಚ್ಚಾಗಿರುವಂಥ ಒಂದು ಶಂಕೆ ಇದೆ ಇಲ್ಲಿ. ನೋಡಿ, ಸಪ್ರೇಟಾಗಿ 2 ಕೇಸಸ್ಗಳು ನಾವು ನೋಡ್ತಾ ಇದ್ದೀವಿ. ಒಂದು, ಈಗ ವಿಮಾನದಲ್ಲಿ ಯಾರು ಪ್ರಯಾಣವನ್ನು ಮಾಡ್ತಾ ಇದ್ರೋ ಅದರಲ್ಲಿ ಸುಮಾರು 110-115 ಜನ ಸಾವನ್ನಪ್ಪಿರುವಂಥ ಅನುಮಾನಗಳಿದ್ದಾವೆ. ಅದರ ಜೊತೆಗೆ ಇಲ್ಲಿ ಆ ಕಟ್ಟಡಕ್ಕೆ ವಿಮಾನ ಹೋಗಿ ಡಿಕ್ಕಿ ಹೊಡೆದಿದ್ರಿಂದಾಗಿ ಆ ರೆಕ್ಕೆಗಳು ಮತ್ತು ಮುಂಭಾಗವೂ ಕೂಡ ಬಲವಾಗಿ ಆ ಕಟ್ಟಡದ ಒಳಗೆ ನುಗ್ಗಿದೆ, ಹಾಸ್ಟೆಲ್ ಒಳಗಡೆ ನುಗ್ಗಿದೆ. ಅದು ಮೆಸ್ನ ಭಾಗಕ್ಕೆ ಹೋಗಿದೆ. ಅಂದರೆ ಮೇಲ್ಭಾಗದಲ್ಲಿದ್ದಂಥ ಒಂದು ಮೆಸ್ ಅದು